ಮುಖಂಡರಾಗಿರುವಂತಹ ಕಾಂತಕುಮಾರ್ ಅವರು ಈ ಒಂದು ಹಗರಣವನ್ನು ಬಯಲಿಗೆಳೆದಿರುವಂಥದ್ದು. ಪಶು ವೈದ್ಯಾಧಿಕಾರಿಗಳಿಗೆ ಏನು ಪೋಸ್ಟಿಂಗ್ ಅನ್ನ ಮಾಡ್ತಾರೆ, 400 ಹುದ್ದೆಗಳಿಗೆ ಸರ್ಕಾರ ಕಳೆದ ಜನವರಿಯಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಆ ಸಂದರ್ಭದಲ್ಲಿ ಪರೀಕ್ಷೆ ನಡೆಸಿ ಈಗ ಅಂತಿಮ ಪಟ್ಟಿಯನ್ನು ಬಿಟ್ಟಂತ ಸಂದರ್ಭದಲ್ಲಿ ಯಾರು ಆಯ್ಕೆ ಆಗಿರ್ತಾರೋ ಅಂತ ಅಭ್ಯರ್ಥಿಗಳಿಗೆ ಮಧ್ಯವರ್ತಿಗಳು, ಏಜೆಂಟ್ಗಳು ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರುವಂಥದ್ದು. ಜೊತೆಗೆ ಅವ್ರನ್ನ ಸಂಪರ್ಕ ಮಾಡಿ 70 ರಿಂದ 80 ಲಕ್ಷ ಹಣ ಕೊಟ್ಟರೆ ನಿಮಗೆ ಪೋಸ್ಟಿಂಗ್ ಅನ್ನ ಮಾಡ್ಕೊಡ್ತೀವಿ ಅನ್ನುವಂಥ ಒಂದು ಸಂಪರ್ಕ ಮಾಡಿ ಕೇಳಿ ಇಟ್ಟಿರುವಂಥದ್ದು. ಹೀಗಾಗಿ ಈ ಒಂದು ದಾಖಲೆಗಳು ಆಡಿಯೋ ಮತ್ತು ವಿಡಿಯೋ ಸಮೇತ ಒಂದು ಟ್ರ್ಯಾಪ್ ಅನ್ನ ಮಾಡಿರುವಂಥದ್ದು. ಸದ್ಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಾಂತಕುಮಾರ್ ಅವರು ಇದ್ದಾರೆ. ಯಾವ ರೀತಿ ಅಭ್ಯರ್ಥಿಗಳನ್ನ ಸಂಪರ್ಕ ಮಾಡ್ತಾರೆ, ಮತ್ತೆ ಯಾವ ಪ್ರೋಸೆಸ್ ಆಗುತ್ತೆ, ಎಷ್ಟು ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಇಡ್ತಾರೆ ಅನ್ನುವಂಥದ್ದು. ಈ ಒಂದು ಪ್ರೋಸೆಸ್ ಅಂದ್ರೆ ಕಳೆದ ಒಂದು 10-15 ದಿನಗಳಲ್ಲಿ ಈಗ ಮಾಜಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಅವರು ಅಮಾನತಾಗಿರುವಂಥದ್ದು. ಅವರ ಅವಧಿಯಲ್ಲಿ ಈ ಒಂದು ಪ್ರಮಾಣ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು. ಸುಮಾರು 400 ಅಭ್ಯರ್ಥಿಗಳ ಹುದ್ದೆಗಳಿಗೆ ಕೋಚಿಂಗ್ ಆಗಿದೆ. ಅದರಲ್ಲಿ ಶೇಕಡ 60% ಅಪ್ರೋಚ್ ಮಾಡಿರುವಂಥದ್ದು, ಹಣಕ್ಕೆ ಬೇಡಿಕೆ ಇಟ್ಟಿರುವಂಥದ್ದು. ಈ ಪ್ರೋಸೆಸ್ ಪ್ರಕ್ರಿಯೆ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಶುರುವಾಯಿತು, ನಿಮ್ಮ ಗಮನಕ್ಕೆ ಹೇಗೆ ಬಂತು ಸರ್? ಇದು KPSC 2024 ನೋಟಿಫಿಕೇಶನ್ ಆಗುತ್ತೆ. ಜನವರಿ 8ನೇ ತಾರೀಕು ಎಕ್ಸಾಮ್ ಆಗುತ್ತೆ KPSC. ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ ತಕ್ಷಣ ಅದರಲ್ಲಿ ಪ್ರಾವಿಷನಲ್ ಲಿಸ್ಟಲ್ಲಿ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಇರಲ್ಲ, ಅಡ್ರೆಸ್ ಇರಲ್ಲ, ಫೋನ್ ನಂಬರ್ ಇರಲ್ಲ, ಓನ್ಲಿ ರಿಜಿಸ್ಟರ್ ನಂಬರು, ನೇಮ್ ಇರುತ್ತೆ. ಆ ನೇಮ್ ಇಟ್ಕೊಂಡು ಕ್ಯಾಂಡಿಡೇಟ್ಸ್ಗೆ ಮಿಡಲ್ ಮ್ಯಾನ್, ಏಜೆಂಟ್ಸು ಮತ್ತು KPSC ಮೆಂಬರ್ಸು, ಚೇರ್ಮನ್ನು ಇನ್ಕ್ಲೂಡಿಂಗ್ ಆಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ KPSC ಇರೋಂಥದ್ದು ಡಾಕ್ಯುಮೆಂಟ್ಸ್, ಫೋನ್ ನಂಬರ್ಸ್ ಕೊಟ್ಟು, ಅಂದರೆ ಏಜೆಂಟ್ ಕಡೆಯಿಂದ ಫೋನ್ ಮಾಡಿಸಿ ಒಂದೊಂದು ಪೋಸ್ಟಿಗೆ 80 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಒಂದು ಪೋಸ್ಟಿಗೆ 80 ಲಕ್ಷ, 40 ಲಕ್ಷ ಅಡ್ವಾನ್ಸ್ ಕೊಡಬೇಕು. ನೀವು 1:3 ಲಿಸ್ಟಲ್ಲಿ 1:3 ಪ್ರಾವಿಷನಲ್ ಲಿಸ್ಟಲ್ಲಿ ಇರ್ತೀರಲ್ಲ, ಎಷ್ಟೇ ಮಾರ್ಕ್ಸ್ ಬರಲಿ ಫೈನಲ್ ಲಿಸ್ಟಿಗೆ ನಾವು ಸೇರಿಸ್ತೀವಿ. ಸಪೋಸ್ ಒಂದು ನಿರ್ದಿಷ್ಟ ಟೈಮಲ್ಲಿ ಏನು ಮಾಡ್ತಾರೆ, OMR ಶೀಟ್ ಆಚೆ ತೊಗೊಂಬಂದು ನಿಮಗೆ ಫಿಲ್ ಮಾಡಿಸ್ಬಿಟ್ಟು ಒಳಗಡೆ ಇಡ್ತೀವಿ ಅಂತ ಹೇಳ್ತಾರೆ. ಬಿಫೋರ್ 1:3 ಲಿಸ್ಟು 1:3 ಲಿಸ್ಟ್ ಬಿಟ್ಟಾದ್ಮೇಲೆ ಅದನ್ನು OMR ಶೀಟ್ಸು ಆಗಲಿಲ್ಲ ಅಂತಂದ್ರೂ ಫೈನಲ್ ಲಿಸ್ಟಲ್ಲಿ ನೀವು ದುಡ್ಡು ಕೊಟ್ಟರೆ ಏನಂತಂದರೆ 80 ಲಕ್ಷದಲ್ಲಿ 40 ಲಕ್ಷ ದುಡ್ಡು ಕೊಟ್ಟು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಮಗೆ ಕೊಟ್ಟರೆ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ. ಆಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕು ಅಂದಾಗ ನನಗೆ 40 ಲಕ್ಷ ಬ್ಯಾಲೆನ್ಸ್ ಆಗಿರೋದು ಅಮೌಂಟ್ ಕೊಟ್ಟು ನೀವು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಬೋದು ಅಂತ ಹೇಳಿ ಈ ಥರ ಡಿಮ್ಯಾಂಡ್ಸು ಮಧ್ಯವರ್ತಿಗಳಿಗೆ ಕಾಲ್ ಮಾಡಿ ಮತ್ತು ಕ್ಯಾಂಡಿಡೇಟ್ಸ್ಗೆ ಈ ಥರ ಕರೆ ಮಾಡಿದ್ದಾರೆ. ಮತ್ತು ಈ ಒಂದು ವೆಟರ್ನರಿ ಆಫೀಸರಲ್ಲಿ ಎಕ್ಸಾಮ್ಸಲ್ಲಿ ಒಂದೇ ಬೆಂಚಲ್ಲಿ ಈ ಕಡೆ ಸ್ಟೂಡೆಂಟ್ಸ್ ಕ್ಯಾಂಡಿಡೇಟ್ ಎಕ್ಸಾಮ್ ಬರ್ತಿದ್ದಾರೆ, ಪಕ್ಕದಲ್ಲಿ ಖಾಲಿ ಶೀಟ್ಸು OMR ಶೀಟ್ಸು ಖಾಲಿ ಬಿಟ್ಟು ಬಂದಿರ್ತಾರೆ. ಅಂಥವ್ರು ಫೈನಲ್ ಲಿಸ್ಟಲ್ಲಿ ಇದ್ದಾರೆ. ಮತ್ತು ಎಷ್ಟೋ ಜನ ಕ್ಯಾಂಡಿಡೇಟ್ಸು ಬೇರೆ ಸ್ಟೇಟ್ಗೆ ಹೋಗ್ಬಿಟ್ಟು ಕ್ವಶನ್ನ ಮಗ್ಗಪ್ ಮಾಡಿಸಿ ಆಮೇಲೆ ಬಂದು ಎಕ್ಸಾಮ್ ಬರ್ತಿದ್ದಾರೆ. ಬರೀ ಅಲ್ಲೇ ಅಂತಲ್ಲ ಸರ್, ಬೇರೆ ಸ್ಟೇಟ್ಸ್ಗೆ ಹೋಗಿ ಕರ್ಕೊಂಡು ಹೋಗಿರೋದಂತಲ್ಲ, ಇಲ್ಲೇ ರಾಜಾಜಿನಗರ ಹೋಟೆಲಲ್ಲಿ, RR ನಗರ, ರಾಜರಾಜೇಶ್ವರಿ ನಗರದ ಹೋಟೆಲಲ್ಲಿ ಕುತ್ಕೊಂಡು ಕೂಡ ಈಗ ಒಂದು ಚರ್ಚೆ ನಡೆದು ಮಧ್ಯವರ್ತಿಗಳ ಭಾಗಿಯಾಗಿ ಅಂಥವ್ರು ಇವತ್ತು ಲಿಸ್ಟಲ್ಲಿ ಇದ್ದಾರೆ. IFS ಸರ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಅಂದರೆ UPSC ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದ್ರಲ್ಲಿ ಅದರಲ್ಲಿ ಟಾಪರ್ಸ್, ಕರ್ನಾಟಕದ ಟಾಪರ್ಸ್ ಅವರು 300 ಮಾರ್ಕ್ಸ್ ತೊಗೊಳಕ್ಕಾಗ್ತಾ ಇಲ್ಲ ಈ KPSC ಎಕ್ಸಾಮ್ ನಡೆಸಿರೋಂಥದ್ರಲ್ಲಿ ಔಟ್ ಆಫ್ 600ಗೆ. ಆದರೆ 4-5 ಸತಿ ಫೈಲ್ ಆಗಿರೋ ಕ್ಯಾಂಡಿಡೇಟ್ಸು ಔಟ್ ಆಫ್ 600ಗೆ 450, 460, 480, 490 ತನಕ ಮಾರ್ಕ್ಸ್ ತೊಗೊಂಡಿದ್ದಾರೆ. 1400 ಜನ ಎಕ್ಸಾಮ್ ಅಪಿಯರ್ ಆಗಿದ್ದಾರೆ, 670 ಜನ ಕ್ವಾಲಿಫೈಡ್ ಆಗಿರುತ್ತೆ, 730 ಜನ ಮಿನಿಮಮ್ 35% ತೊಗೊಳಕ್ಕಾಗ್ತಿಲ್ಲ. ಅಂದರೆ ಔಟ್ ಆಫ್ 600ಗೆ 210 ಮಾರ್ಕ್ಸ್ ತೊಗೊಳಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಇವರು ಇಷ್ಟು ದೊಡ್ಡ ಮಟ್ಟಕ್ಕೆ ಕರಪ್ಷನ್ ಮಾಡಿಕೊಂಡು ಕ್ವಶನ್ ಪೇಪರ್ ಕೊಟ್ಟು, ಕ್ವಶನ್ ಕೊಟ್ಟು, ಇವರು OMR ತಿದ್ದುಪಡಿ ಮಾಡಿಕೊಂಡು ಬೇಕಾದವರಿಗೆ ಹುದ್ದೆ ಕೊಟ್ಕೊಂಡು ಮಾಜಿ KPSC ಅಧ್ಯಕ್ಷರಾದಂಥ ಶಿವಶಂಕರಪ್ಪ ಅವರ ಮೇಲೆ ನಾವು ಸಾಕಷ್ಟು FIR ಮಾಡಿದ್ವಿ. ಆ ನಿಟ್ಟಿನಲ್ಲಿ ಇವರು ಗವರ್ನರ್ ಅದನ್ನು ಸಸ್ಪೆಂಡ್ ಮಾಡಿದ್ರು. ಸರ್ 100% ಲಿಸ್ಟಲ್ಲಿ ಹೆಸರಿದೆ ಸರ್. ಸಂಬಂಧಿಕರು ಅವ್ರಿಗೆ ಬೇಕಾಗಿರೋಂಥವ್ರಿಗೆ ಹುದ್ದೆ ಕೊಟ್ಟಿದ್ದಾರೆ. ಅವರು 4-5 ಸತಿ ಅವ್ರ ತಲೆಯಲ್ಲಿ ಏನು 4 ಸತಿ ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದೊಂದು ಎಕ್ಸಾಮ್ಸು 4 ಸತಿ ಫೇಲ್ ಆಗಿ ಆಮೇಲೆ ಎಕ್ಸಾಮ್ ಪಾಸ್ ಮಾಡ್ಕೊಂಡಿರೋರು. ಅಂಥವ್ರು ಕೂಡ ಇವತ್ತು ಲಿಸ್ಟಲ್ಲಿ ಹೆಸರಿದ್ದಾರೆ ಅಂತಂದರೆ ಗೋಲ್ಡ್ ಮೆಡ್ಲು ತೊಗೊಂಡಿರೋನು ಇವತ್ತು ಎಕ್ಸಾಮ್ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ KPSCಯಲ್ಲಿ. ಆದರೆ 4 ಸತಿ ಡಿಗ್ರಿ ಫೇಲ್ ಆಗಿರೋ ಕ್ಯಾಂಡಿಡೇಟ್ಸು ಇವತ್ತು KPSCಯಲ್ಲಿ ವೆಟರ್ನರಿ ಆಫೀಸರ್ ಆಗ್ತಾರೆ ಅಂತಂದರೆ ಎಲ್ಲಿದೆ ಸರ್ ಇವತ್ತು ಸಿಸ್ಟಮ್ ವ್ಯವಸ್ಥೆ? ಪ್ರಾಮಾಣಿಕ ಓದ್ತಾ ಇರೋಂಥ ಹುಡುಗರು ಎಲ್ಲೋಬೇಕು? ಇವತ್ತು 10 ವರ್ಷ ಓದಿರ್ತಾರೆ ಸರ್. ಲಾಸ್ಟ್ 8 ವರ್ಷ ಆದಮೇಲೆ ಈ ನೋಟಿಫಿಕೇಶನ್ ಆಗಿರೋದು. 10 ವರ್ಷ ಓದಿರ್ತಾರೆ, 15 ವರ್ಷ ಓದಿರ್ತಾರೆ. ಅವರು ಮೋಸ್ಟ್ ಪ್ರೀಶಿಯಸ್ ಟೈಮು 20 to 30 ಇಯರ್ಸ್. ಆ ಮೋಸ್ಟ್ ಪ್ರೀಶಿಯಸ್ ಟೈಮ್ನ ಈ ಓದೋದಕ್ಕೆ ಯೂಟಿಲೈಸ್ ಮಾಡ್ಕೊಂಡಿರ್ತಾರೆ ಹಗಲು ರಾತ್ರಿ ಕಷ್ಟಪಟ್ಟು. ಇವರು ರಾತ್ರಿ ದುಡ್ಡಿರೋರಿಗೆ ಹುದ್ದೆಗಳನ್ನು ಮಾರ್ಕೊಂಡ್ರೆ ಎಲ್ಲೋಬೇಕು? ಇವರು ಬಡವರು ಎಲ್ಲೋಬೇಕು? ದುಡ್ಡಿಲ್ಲದೆ ಇರೋರು ಎಲ್ಲೋಬೇಕು? ಕಷ್ಟಪಟ್ಟು ಓದ್ತಾ ಇರೋಂಥವ್ರು ಎಲ್ಲೋಬೇಕು? ಇವ್ರ ಮೇಲೆ ಬರೀ KPSC ಸಸ್ಪೆಂಡ್ ಮಾಡಿದಾರಲ್ಲ ಸರ್, KPSC ಚೇರ್ಮನ್, ಅವ್ರನ್ನ ಬರೀ ಸಸ್ಪೆಂಡ್ ಅಲ್ಲ ಸರ್, ಇವ್ರಿಗೆ ಗಲ್ಲಿಗೇರಿಸ್ಬೇಕು ಇವ್ರನ್ನ. ಮತ್ತು KPSC ಮೆಂಬರ್ಸ್ ಯಾರ್ಯಾರಿದ್ದಾರೆ ಇನ್ವಾಲ್ವ್ಮೆಂಟು ಅಂಥವ್ರನ್ನ ಗಲ್ಲಿಗೇರಿಸ್ಬೇಕು.
ಮಧ್ಯವರ್ತಿಗಳು ಯಾರ್ಯಾರಿದ್ದಾರೆ ಅಂಥವ್ರನ್ನ ಗಲ್ಲಿಗೇರಿಸ್ಬೇಕು ಸರ್. ಇವ್ರಿಗೆ ಪಬ್ಲಿಕಲ್ಲಿ ಹ್ಯಾಂಗ್ ಮಾಡ್ಬೇಕಿಂತವ್ರಿಗೆ. ಲಕ್ಷಾಂತರ ಜನ ಇವತ್ತು KPSC ನಂಬ್ಕೊಂಡು ಬೀದಿ ಪಾಲಾಗಿದ್ದಾರೆ. ಗಿಗ್ ವರ್ಕರ್ಸ್ ಆಗಿ ಝೊಮ್ಯಾಟೊ, ಜಿಗ್ಬಿ, ಓಲಾ, ಊಬರ್ ಡ್ರೈವರ್ ಆಗಿ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು MTech PhD ಮಾಡಿರೋಂಥವ್ರು STA ಕ್ಲರ್ಕ್ ನೋಟಿಫಿಕೇಶನ್ ಮಾಡಿದ್ರು ಅದಕ್ಕೆ ಅಪ್ಲಿಕೇಶನ್ ಹಾಕಿ ಕೆಲಸ ಕ್ಲರ್ಕ್ ಎಕ್ಸಾಮ್ ಮಾಡೋಂಥ ಪರಿಸ್ಥಿತಿಗೆ ಬಂದಿದೆ. ಆ ಪರಿಸ್ಥಿತಿಗೆ ತೊಗೊಂಬಂದಿರೋದು ಯಾಕೆ ಅಂತಂದರೆ ಈ ಥರ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ KPSC ಮೆಂಬರ್ಸು, ಭ್ರಷ್ಟ KPSC ಚೇರ್ಮನು, ಭ್ರಷ್ಟ ಮಿಡಲ್ ಮ್ಯಾನ್ ಸರ್, ಏಜೆಂಟ್ಸು, ಇವರಿಂದ ಈ ಥರ ವ್ಯವಸ್ಥೆ ಆಗ್ತಾ ಇದೆ. ಇದನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಟ್ಟಾಗಿ ಇದನ್ನ ಸರಿಪಡಿಸಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಸರ್. ಇಲ್ಲಿಗಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಪೊಲೀಸ್ ಠಾಣೆಯಲ್ಲಿ, ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಸೊ ಈಗ ನಿಮ್ಮ ಡಿಮ್ಯಾಂಡ್ ಏನು? ಈಗ 400 ಹುದ್ದೆಗಳಿಗೆ ಪರೀಕ್ಷೆ ನಡೆದಿದೆ, ಅಂತಿಮ ಪಟ್ಟಿನ ಕೂಡ ಬಿಟ್ಟಿದ್ದಾರೆ. ಈಗ ಅಪ್ರೋಚ್ ಆಗಿದೆ 70 ರಿಂದ 80 ಲಕ್ಷಕ್ಕೆ ಹಣ ಕೊಡಿ, ಡಿಮ್ಯಾಂಡ್ ಮಾಡಿ ಅನ್ನುವಂಥ ಒಂದು ದಾಖಲೆಗಳೆಲ್ಲ ಕೊಟ್ಟಿದ್ದೀರಾ. ನೆಕ್ಸ್ಟ್ ಸ್ಟೆಪ್ ನೀವು ಏನು ಡಿಮ್ಯಾಂಡ್ ಮಾಡ್ತಾರೆ ಸರ್? ಇವರು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರು ಅಷ್ಟು ಜನಕ್ಕೆ ಬರೀ FIR ಮಾಡಿ ಅವ್ರನ್ನ ಕರ್ಕೊಂಬಂದು ಕೋರ್ಟಿಗೆ ಜೈಲಿಗೆ ಕಳ್ಸೋದಂತ ಅಷ್ಟೇ ಅಲ್ಲ ಸರ್. ಅವ್ರ ಮೇಲೆ ಇರೋಂಥ ಅವ್ರು ಎಷ್ಟು ಆಸ್ತಿ ಮಾಡಿದ್ದಾರೆ ಅಷ್ಟು ಆಸ್ತಿ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಬೇಕು. ಅವ್ರ ಹತ್ರ ಇರೋಂಥ ಆಸ್ತಿ ಅಷ್ಟು ಒಂದು ಇವರಿಗೆ ಗಲ್ಲಿಗೇರಿಸಬೇಕು, ಇಲ್ಲಾಂದ್ರೆ ಜೀವಾವಧಿ ಶಿಕ್ಷೆ ಆಗಬೇಕು. ಆ ಒಂದು ಡಿಮ್ಯಾಂಡ್ ಮಾಡ್ತಾ ಇದೀವಿ ಸರ್. ಯಾಕೆಂದ್ರೆ ಇವರು ಪ್ರಾಮಾಣಿಕವಾಗಿ ಓದಿದಾರಂತ ವೆಟರ್ನರಿ ಆಫೀಸರ್ ಈ ಒಂದು ಎಕ್ಸಾಮ್ಸ್ ಆಗಿರ್ಬೋದು, KS ಎಕ್ಸಾಮ್ ಆಗಿರ್ಬೋದು, ಎಲ್ರಿಗೂ ಪ್ರಾಮಾಣಿಕವಾಗಿ ಓದಂಥವ್ರಿಗೆ ನ್ಯಾಯ ಸಿಗ್ಬೇಕು ಸರ್. ಸರ್ಕಾರ ಒಂದು ಸೀರಿಯಸ್ ಆಕ್ಷನ್ ತಗೊಬೇಕು. ಇದನ್ನ ಏನಾಗುತ್ತೆ ಸರ್, ಎಕ್ಸಾಮ್ ಮಾಡಿ ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರನ್ನ ಅವ್ರನ್ನ ಜೈಲಿಗೆ ಕಳಿಸಿ, ಅವ್ರನ್ನ ಗಲ್ಲಿಗೇರಿಸಿ. ಇಷ್ಟು ಮಾಡೋಕ್ಕಾಗಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರಗಳು ಏನಕ್ಕೆ ಬೇಕು? ಸರ್ಕಾರ ಇದ್ದು ಏನು ಪ್ರಯೋಜನ ಸರ್? ಸರ್ ಎಷ್ಟು ಪರ್ಸೆಂಟ್ ಅಭ್ಯರ್ಥಿಗಳಿಗೆ 60% ಅಂತ ಹೇಳ್ತಾ ಇದ್ದಾರೆ. ಈಗ 60% ಅಭ್ಯರ್ಥಿಗಳು ಕೂಡ ಇವರು ಅಪ್ರೋಚ್ ಮಾಡಿದ್ದಾರೆ ಹೇಗೆ ಸರ್? ಮಾಡಿದ್ದಾರೆ. ಒಂದು ಸಂಬಂಧಿಕರು ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋರನ್ನ ಏನು ಅಪ್ರೋಚ್ ಮಾಡಿರಲ್ಲ ಸರ್ ಇವರು. ಇನ್ನು ಮಿಕ್ದವ್ರಿಗೆ ಅಪ್ರೋಚ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲದೆ ಇರೋರನ್ನ ಅಪ್ರೋಚ್ ಮಾಡಿಕೊಂಡು ಇವರು ಹುದ್ದೆಗಳನ್ನು ಮಾರ್ಕೊಂಡಿದ್ದಾರೆ ಸರ್. ಇದಿಷ್ಟು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಮುಖಂಡರಾಗಿರುವ